ನಾನ್ ಶರ್ಮಿತಾ ಶೆಟ್ಟಿ. ಪಂಡಿತ್ ರವಿಶಂಕರ್ ಗುರೂಜಿ ಇದ್ದ ಹೆಲಿಕಾಪ್ಟರ್ ತುರ್ತಾಗಿ ಲ್ಯಾಂಡಿಂಗ್ ಅನ್ನು ಮಾಡಲಾಗಿದೆ. ತಮಿಳುನಾಡಿನ ಸತ್ಯಮಂಗಲಂನಲ್ಲಿ ತುರ್ತಾಗಿ ಭೂಸ್ಪರ್ಶವನ್ನ ಮಾಡಲಾಗಿದೆ. ಕಾರಣ ಹವಾಮಾನ ವೈಪರೀತ್ಯ ಅಂತ ಗೊತ್ತಾಗ್ತಾ ಇದೆ. ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶವಾಗಿದೆ. ಬೆಂಗಳೂರಿನಿಂದ ಹೊರಟಿತ್ತು ಈ ವಿಶೇಷ ಹೆಲಿಕಾಪ್ಟರ್. ಉಕಿಣಿಯಂ ಬಳಿ ತುರ್ತಾಗಿ ಭೂಸ್ಪರ್ಶ ಮಾಡಿದ್ದಾರೆ. ಸತ್ಯಮಂಗಲಂ ಹುಲಿ ರಕ್ಷಿತಾರಣ್ಯ ಬಳಿಯಲ್ಲಿ ಲ್ಯಾಂಡಿಂಗ್ ಆಗಿದೆ. ರವಿಶಂಕರ್ ಗುರೂಜಿ ಜೊತೆ ಇಬ್ಬರಿದ್ರು. ಬೆಳಗ್ಗೆ 11:30 ಸುಮಾರಿನಲ್ಲಿ ಈ ತರ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನ ಮಾಡಲಾಗಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಪಂಡಿತ್ ರವಿಶಂಕರ್ ಗುರೂಜಿ ಇದ್ದಂತ ಹೆಲಿಕಾಪ್ಟರ್ ತುರ್ತಾಗಿ ಲ್ಯಾಂಡಿಂಗ್ ಮಾಡಿರೋದು ಹವಾಮಾನ ವೈಪರೀತ್ಯದಿಂದ ಈ ತರ ತುರ್ತಾಗಿ ಭೂಸ್ಪರ್ಶವನ್ನ ಮಾಡಿಸಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ರವಿಶಂಕರ್ ಗುರೂಜಿ ಜೊತೆ ಇನ್ನೂ ಇಬ್ರು ತೆರಳುತ್ತಾ ಇದ್ರು. ಬೆಳಗ್ಗೆ 11:30 ಸುಮಾರಿನಲ್ಲಿ ಈ ತರ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನು ಮಾಡಲಾಗಿದೆ. ಬೆಂಗಳೂರಿಂದ ಈ ವಿಶೇಷ ಹೆಲಿಕಾಪ್ಟರ್ ನಲ್ಲಿ ರವಿಶಂಕರ್ ಗುರೂಜಿ ಅವ್ರ ಜೊತೆಗೆ ಇಬ್ರು ಪ್ರಯಾಣವನ್ನ ಕೈಗೊಂಡಿದ್ರು. ತಮಿಳುನಾಡಿನ ಸತ್ಯಮಂಗಲಂನಲ್ಲಿ ತುರ್ತಾಗಿ ಭೂಸ್ಪರ್ಶವನ್ನ ಮಾಡಿಸಿದ್ದಾರೆ. ಯೂಶುವಲಿ ಈ ತರ ಹೆಲಿಕಾಪ್ಟರ್ ಅಥವಾ ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಹವಾಮಾನ ಎಲ್ಲ ಸರಿಯಾಗಿ ನೋಡ್ಕೊಂಡು, ಅಂದ್ರೆ ವೆದರ್ ಕಂಡೀಷನ್ ನೋಡ್ಕೊಂಡೇ ಪ್ರಯಾಣವನ್ನ ಮಾಡೋದು. ಆದ್ರೆ ತಮಿಳುನಾಡಿನ ಸತ್ಯಮಂಗಲಂನಲ್ಲಿ ಅಲ್ಲಿ ತೆರಳುತ್ತಾ ಇದ್ದಾಗ ಅಲ್ಲಿ ಹವಾಮಾನ ವೈಪರೀತ್ಯ ಅಂತ ಗೊತ್ತಾಗಿದೆ. ಹಾಗಾಗಿ ಹೆಲಿಕಾಪ್ಟರ್ ಅನ್ನ ತುರ್ತಾಗಿ ಭೂಸ್ಪರ್ಶವನ್ನ ಮಾಡಿಸಿದ್ದಾರೆ. ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ 3,000 ಕೋಟಿ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ 3,000 ಕೋಟಿ ಲಂಚವನ್ನ ಪಡೆದಿದ್ದಾರೆ ಅಂತ ಹೇಳಿ ಸುದ್ದಿಗೋಷ್ಠಿ ನಡೆಸಿ ಸಿದ್ದರಾಮಯ್ಯ ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಇನ್ನು ಸುಧಾಕರ್ ಅವರನ್ನ ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಸುಧಾಕರ್ ಆಪರೇಷನ್ ಕಮಲದ ಮೂಲಕ ಮಂತ್ರಿ ಆದರೂ ಅಲಿಬಾಬಾ ಮತ್ತು 40 ಕಳ್ಳರ ಲೀಡರ್ ಈ ಸುಧಾಕರ್ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಜೊತೆಗೆ ಕೊರೋನಾ ಸಂದರ್ಭದಲ್ಲಿ 3,000 ಕೋಟಿ ಲಂಚವನ್ನ ಪಡೆದಿದ್ದಾರೆ ಅಂತ ಸಿದ್ದರಾಮಯ್ಯ ಹೊಸ ಆರೋಪವನ್ನ ಮಾಡಿದ್ದಾರೆ. ಈ ಹಿಂದೆನೂ ಹೇಳ್ತಾ ಇದ್ರು ಕೊರೋನಾ ಸಂದರ್ಭದಲ್ಲಿ ಅಕ್ರಮಗಳಾಗಿದೆ ಈ ಸರ್ಕಾರದಿಂದ ಅಂತ ಹೇಳಿ. ಈಗ 3,000 ಕೋಟಿ ಲಂಚ ಪಡೆದಿದ್ದಾರೆ ಅಂತ ಸಿದ್ದರಾಮಯ್ಯ ನೇರವಾಗಿ ಸುಧಾಕರ್ ಮೇಲೆ ಆರೋಪ ಮಾಡಿದ್ದಾರೆ. ಪಾಪ ಸುಧಾಕರ್ ನಮ್ಮ ಪಾರ್ಟಿಯಿಂದನೇ ಅವರಿಗೆ ರಾಜಕೀಯ ಜೀವನ ಕೊಟ್ಟರು 2013ರಲ್ಲಿ. ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ದುಡ್ಡಿನ ಆಸೆಯಿಂದ, ಅಧಿಕಾರದ ಆಸೆಯಿಂದ ಬಿಜೆಪಿ ಸೇರ್ಕೊಂಡು ಮಂತ್ರಿಯಾಗಿದ್ದಾರೆ. ಬಸವರಾಜ ಬೊಮ್ಮಾಯಿ ಸುಧಾಕರ್ ಮೂಲಕ, ಅಶ್ವಥ್ ಮೂಲಕ ಸುಳ್ಳು ಹೇಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿನಲ್ಲಿ ಒಂದು ಪ್ರಮುಖವಾದಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರುವಾಗ 35,000 ಕೋಟಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ದಾರೆ. 35,000 ಕೋಟಿ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ. ಬಹುಶಃ ಅವರು MBBS ಡಾಕ್ಟರ್ ಅಂತ ಅನ್ಕೊಂಡಿದ್ದೀನಿ ನಾನು. ಅವರು AG ರಿಪೋರ್ಟ್ನಲ್ಲಿ ಏನು ಹೇಳಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ. ಪಾಪ ಸುಧಾಕರ್ ನಮ್ಮ ಪಾರ್ಟಿಯಿಂದನೇ ಅವರಿಗೆ ರಾಜಕೀಯ ಜೀವನ ಕೊಟ್ಟರು 2013ರಲ್ಲಿ. $49.87 ಇದ್ದದು 16% ಬಂದದು. ಆಮೇಲೆ 16-17ರಲ್ಲಿ 19% ಬಂದದು. ಸೊ ಕಡಿಮೆ ಆಗಿರೋದನ್ನ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 50% ರೀಕನ್ಸಿಲಿಯೇಷನ್ ಆಯ್ತಾ ಇರಲಿಲ್ಲ. ಆಸ್ ಎ ಮ್ಯಾಟರ್ ಆಫ್ ಅಪ್ರಿಷಿಯೇಟ್ ಮಾಡಬೇಕು ನಮಗೆ, ಹಣಕಾಸಿನ ಶಿಸ್ತು ತಗೊಂಬಂದಿದ್ದೀರಿ ಅಂತ. ಅವ್ರ ಕಾಲದಲ್ಲಿ ಇದ್ದಂಥ ದೊಡ್ಡ ಶಿಸ್ತು ತರ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ನಾವು. ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಗೊತ್ತಾ ರಿಪೋರ್ಟ್ನಲ್ಲಿ?
ಕೊಟ್ಟಿರ್ತಕ್ಕಂಥ ವರದಿ ಇದನ್ನ ಆಧರಿಸಿ ಹೇಳಿರೋದು. ಗೊತ್ತಾಯ್ತಾ? ಇವ್ರು ಪಾಪ ಓದಿದ್ದಾನೆ ಏನೋ ಗೊತ್ತಿಲ್ಲ ನನಗೆ. ಯಾರು ಸುಧಾಕರ, ಯಾಕಂದ್ರೆ ಲಂಚ ಹೊಡೆಯ ಗಿರಾಕಿಗಳಿಗೆ ಇವೆಲ್ಲ ಓದಕ್ಕೆ ಟೈಮ್ ಸಿಗುತ್ತೆ. ಸೊ ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. CAG ವರದಿ ನಿಮಗೆ ಅಲ್ಲಿ ಬೇಕಾದ್ರೆ ತಗೊಂಡೋಗಿ ನೋಡಿ. ಇದನ್ನ Controller and the Auditor General of India on general and social sector for the year ended March 2017. ಓದಿ, ಬೇರೆ ರಿಪೋರ್ಟ್ಗಳನ್ನು ಓದಿ, ಅವ್ರ ಕಾಲದ ರಿಪೋರ್ಟ್ಗಳನ್ನು ಓದಿ. ನಾನು ಅದನ್ನು ಭ್ರಷ್ಟಾಚಾರ ಅಂತ ಕರೆಯಲ್ಲ, ಅಶಿಸ್ತು ಅಂತ ಕರಿತೀನಿ ನಾನು. ಗೊತ್ತಾಯ್ತಾ? ಇರೆಗ್ಯುಲಾರಿಟಿ ಅಂತಂದ್ರೆ ಅಶಿಸ್ತು. ಫೈನಾನ್ಷಿಯಲ್ ಇಂಡಿಸಿಪ್ಲಿನ್. ಗೊತ್ತಾಯ್ತಾ? ಇವ್ರಿಗೆ ಇಷ್ಟು ಗೊತ್ತಿದ್ವಲ್ಲ ಪಾಪ, ಏನ್ ಮಾಡೋದು ನಮಗೆ? ಇದನ್ನ ನೀವು ಬರೆದು ಬಿಡ್ತೀರಿ, ಅವ್ಯವಹಾರ ಸ್ಕ್ಯಾಂಡಲ್ ಅಂತ ಕೇಳ್ಬಿಟ್ಟ ಪಾಪ ನಮ್ಮ ಈ ಹುಡುಗ. ಭ್ರಷ್ಟಾಚಾರಕ್ಕೂ ರೀಕನ್ಸಿಲಿಯೇಷನ್ ಅರ್ಥ ಗೊತ್ತಾಯ್ತಾ? ಈಗ ನೀನ್ ಕೇಳ್ಬಿಟ್ಟಿಲ್ಲ, ಗೊತ್ತಿದ್ದೇನೆ. ನೀನೇ ಗೊತ್ತಿಲ್ಲ ಕೇಳ್ಬಿಟ್ಟ ಮೇಲೆ ಬೇರೆ ಜನಗಳಿಗೆ ಏನ್ ಹೇಳ್ತೀಯ ನೀನು? ಸ್ಕ್ಯಾಂಡಲ್ ಅಂತ ಹೇಳ್ತೀಯ. ಆಯ್ತಪ್ಪ, ನಿಮ್ ನಾಲೆಡ್ಜ್ ಇರ್ಬೇಕಲ್ಲ. ಅವ್ರು ಹೇಳ್ಬಿಟ್ಟ ತಕ್ಷಣ ಕೋತಿ ಗಂಡು ಮಗು ಎರ್ತದೆ ಅಂತ ಅಂದ್ಬಿಟ್ಟು ಹೇಳ್ಬಿಡ ಬರ್ದ್ಬಿಡೋದಂಗೆ ಅಲ್ಲ. ಎರ್ತದ ಇಲ್ವ ಅಂತ ಗೊತ್ತಾಗಬೇಕಲ್ಲ. ಹಂಗೆಲ್ಲ ಬರೆಯಕ್ ಹೋಗ್ಬಾರ್ದು. ಗೊತ್ತಾಯ್ತಾ? ರೀಕನ್ಸಿಲಿಯೇಷನ್ ಬೇರೆ, ಕರಪ್ಷನ್ ಬೇರೆ, ಇಂಡಿಸಿಪ್ಲಿನ್ ಬೇರೆ. ಇದನ್ನೆಲ್ಲ ತಿಳ್ಕೋಬೇಕು ನೀವು. ಗೊತ್ತಾಯ್ತಾ? ಇಲ್ಲ ಗೊತ್ತಿದ್ದಾರೆ ಬಂದು ನಾನು ಕೇಳಿ, ಅವಲ್ಲ ಅನಕ್ಷಿಯೆಲ್ಲ ಕೇಳಿ ಬಂದು. ಇದೆಲ್ಲ ಕೇಳ್ತೀವಿ ಅಂದ್ರೆ ಹೇಳ್ಕೊಡ್ತೀನಪ್ಪ ನಾನು 13 ಬಜೆಟ್ ಮಾಡಿಸಿದೀನಯ್ಯ. ಗೊತ್ತಾಯ್ತಾ? 13 ಬಜೆಟ್ ಮಾಡಿಸಿದ್ದೀನಿ. ಏನಾದ್ರು ರಾಜ್ಯದಲ್ಲಿ 13 ಬಜೆಟ್ಗಳಲ್ಲೂ ಕೂಡ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಏನು ಹೇಳದಂತೆ ಮಾಡಿರ್ತಕ್ಕಂಥವ್ರು ಯಾರಾದರೂ ಮುಖ್ಯಮಂತ್ರಿ ಹಣಕಾಸಿನ ಮಂತ್ರಿ ಇದ್ರೆ ಇಟ್ ಇಸ್ ಸಿದ್ದರಾಮಯ್ಯ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ 2002 ಅದರ ಪ್ರಕಾರ ಏನೇನು ಮಾನದಂಡಗಳನ್ನು ಹೇಳಿದ್ದಾರೆ ಆ ಮಾನದಂಡಗಳನ್ನು ಅನುಗುಣವಾಗಿ ಫಿಸ್ಕಲ್ ಮ್ಯಾನೇಜ್ಮೆಂಟ್ ಮಾಡಿರ್ತಕ್ಕಂಥ ಯಾರಾದರೂ ಹಣಕಾಸಿನ ಮಂತ್ರಿ ಇದ್ರೆ ಸಿದ್ದರಾಮಯ್ಯ. ಫಿಸ್ಕಲ್ ಮ್ಯಾನೇಜ್ಮೆಂಟ್ನಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ನಲ್ಲಿ ಏನು ಹೇಳಿದ್ದಾರೆ ಗೊತ್ತಾ? ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಒಂದು ರಾಜ್ಯದ ಹೆಲ್ತಿ ಫೈನಾನ್ಸಸ್ ಅಂತ ಕರಿಬೇಕಾದ್ರೆ ಫಿಸ್ಕಲ್ ಡಿಫಿಸಿಟ್ 3% ಒಳಗಡೆ ಇರಬೇಕು. ಬಸವರಾಜ ಬೊಮ್ಮಾಯಿ ಸುಧಾಕರ್ ಮೂಲಕ, ಅಶ್ವಥ್ ಮೂಲಕ ಸುಳ್ಳು ಹೇಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿನಲ್ಲಿ ಒಂದು ಪ್ರಮುಖವಾದಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರುವಾಗ 35,000 ಕೋಟಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ದಾರೆ. 35,000 ಕೋಟಿ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ. ಬಹುಶಃ ಅವರು MBBS ಡಾಕ್ಟರ್ ಅಂತ ಅನ್ಕೊಂಡಿದ್ದೀನಿ ನಾನು. ಅವರು AG ರಿಪೋರ್ಟ್ನಲ್ಲಿ ಏನು ಹೇಳಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ ಆಗಿಲ್ಲ ಪಾಪ ಸುಧಾಕರ್ ನಮ್ಮ ಪಾರ್ಟಿಯಿಂದನೇ ಅವರಿಗೆ ರಾಜಕೀಯ ಜೀವನ ಕೊಟ್ಟರು 2013ರಲ್ಲಿ. ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ದುಡ್ಡಿನ ಆಸೆಯಿಂದ, ಅಧಿಕಾರದ ಆಸೆಯಿಂದ
ಬಿಜೆಪಿ ಸೇರ್ಕೊಂಡು ಮಂತ್ರಿಯಾಗಿದ್ದಾರೆ. ಬಸವರಾಜ ಬೊಮ್ಮಾಯಿ ಸುಧಾಕರ್ ಮೂಲಕ ಅಶ್ವಥ್ ಮೂಲಕ ಸುಳ್ಳು ಹೇಳಿಸಿದ್ದಾರೆ. ಅವರು ಸುದ್ದಿಗೋಷ್ಠಿನಲ್ಲಿ ಒಂದು ಪ್ರಮುಖವಾದಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರುವಾಗ 35,000 ಕೋಟಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ದಾರೆ. 35,000 ಕೋಟಿ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ. ಬಹುಶಃ ಅವರು MBBS ಸಿದ್ದರಾಮಯ್ಯ ಅವರನ್ನ ಕೆಣಕಿದಂತ ಸುಧಾಕರ್ಗೆ ಇವತ್ತು ಸಿದ್ದರಾಮಯ್ಯ ಗುದ್ದನ್ನ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿ ನಡೆಸೋ ಮುಖಾಂತರ. ಕೊರೋನಾ ಸಂದರ್ಭದಲ್ಲಿ 3,000 ಕೋಟಿ ಲಂಚವನ್ನ ಅವರು ಪಡ್ಕೊಂಡಿದ್ದಾರೆ. ಅವ್ರು ಮಾಡಿದಂತ ಪ್ರತಿ ಆರೋಪಗಳಿಗೂ ಕೂಡ ಇವತ್ತು ಸಿದ್ದರಾಮಯ್ಯ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಸುಧಾಕರ್ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸೇರ್ಕೊಂಡ್ರು. ಸುಧಾಕರ್ಗೆ ಟಿಕೆಟ್ ಕೊಡಿಸಿದ್ ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತು ಮೆನ್ಷನ್ ಮಾಡಿದ್ರು. ಮೊಯ್ಲಿ ಎದುರು ಹಾಕೊಂಡು ಟಿಕೆಟ್ ಅನ್ನ ನಾನು ಕೊಡಿಸ್ತೆ, ಅವತ್ತು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇದ್ದಿದ್ದು ನಾನು. ಅಂದ್ರೆ ಸುಧಾಕರ್ಗೆ ಯಾವ ತರ ನಾನು ಸಹಾಯ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ಅವರು ಇವತ್ತು ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ಈಗ ನೋಡಿದ್ರೆ ನನ್ನ ವಿರುದ್ಧನೇ ಅವನು ಮಾತಾಡ್ತಾ ಇದ್ದಾನೆ, RSS ನಾಯಕರು ಈ ರೀತಿ ಅವನ ಹತ್ರ ಮಾತಾಡಿಸ್ತಾ ಇದ್ದಾರೆ ಅಂತ ಹೇಳಿ ಸುಧಾಕರ್ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ನಾಯಕ ಆಗಬೇಕು ಅಂತ ಹೇಳಿ ಸುಧಾಕರ್ ಈ ತರ ಮಾತಾಡ್ತಾ ಇದ್ದಾನೆ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಸುಧಾಕರ್ ಇದ್ದಂತ ಸಂದರ್ಭದಲ್ಲಿ ಸುಧಾಕರ್ ಅವರು ಸಿದ್ದರಾಮಯ್ಯ ಅವರನ್ನ ಗುರು ಅಂತ ಹೇಳಿ ಕನ್ಸಿಡರ್ ಮಾಡಿದ್ರು ಅನ್ನೋ ಚರ್ಚೆಗಳೆಲ್ಲ ನಡೀತಾ ಇತ್ತು. ಜೊತೆಗೆ ಸುಧಾಕರ್ ಅವರು ಯಾವಾಗ ರೀಸೆಂಟ್ ಆಗಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಒಂದೊಂದೇ ಮಾತಿನ ಬಾಣಗಳನ್ನ ಬಿಡ್ತಾ ಇದ್ರು, ಗುರು ವಿರುದ್ಧವಾಗಿ ಶಿಷ್ಯ ಒಂದೊಂದೇ ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರ ಮಾತಿನ ಮುಖೇನ ಅಂತಾನು ಚರ್ಚೆಗಳು ನಡೀತಾ ಇತ್ತು. ಈಗ ಸುಧಾಕರ್ ಮಾಡಿದಂತ ಪ್ರತಿ ಆರೋಪಕ್ಕೂ ಸಿದ್ದರಾಮಯ್ಯ ಉತ್ತರವನ್ನ ಕೊಟ್ಟಿದ್ದಾರೆ. GDP ಅಂತ ಇತ್ತು ದೇಶದ ನಮ್ಮ ರಾಜ್ಯದ ಒಟ್ಟು ಏನದು ಸಂಪತ್ತು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಆಂತರಿಕ ಉತ್ಪನ್ನ. ಈ ಆಂತರಿಕ ಉತ್ಪನ್ನದಲ್ಲಿ ಸಾಲ ಮಾಡೋದು ತಪ್ಪು ಅಂತ ಹೇಳಲ್ಲ ನಾನು. ಸಾಲ ಯಾವಾಗಲೂ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ 25% ಒಳಗಡೆ ಇರಬೇಕು. ಗೊತ್ತಾಯ್ತಾ? GDPಯ 25% ಒಳಗಡೆ ಇರಬೇಕು. ನಾನು ಯಾವತ್ತೂ ಕೂಡ 22%ಗಿಂತ ದಾಟಿರಲಿಲ್ಲ. ಇವತ್ತು ಎಷ್ಟಾಗಿದೆ ಸಾಲ? ಬಹಳ ಹೊಡ್ಕೋತಾರೆ ಇವರು, ಬಾಯಿ ಬಡ್ಕೋತಾರೆ. ಸಿದ್ದರಾಮಯ್ಯನ ಕಾಲದಲ್ಲಿ ಸಾಲ ಆಗ್ಬಿಟ್ಟಿತ್ತು ಅಂತ. ಅದು 2,42,000 ಕೋಟಿ ಇಂದಿನಿಂದ ಬಂದಿರೋದು, ಸ್ವಾತಂತ್ರ್ಯ ಬಂತವಿಂದ. ಅದನ್ನು ಬರ್ಕೊಳ್ಳಿ ನಿಮಗೆ. ನಾನು ಅಧಿಕಾರ ಬಿಟ್ಟಾಗ 2018ರಲ್ಲಿ ಅಧಿಕಾರ ಬಿಟ್ಟಾಗ ಈ ರಾಜ್ಯದ ಮೇಲೆ ಇದ್ದಂಥ ಸಾಲ 2,42,000 ಕೋಟಿ. ಎಷ್ಟು? ಸ್ವಾತಂತ್ರ್ಯ ಬಂತವಿಂದ ಒಟ್ಟು ಸಾಲ ರಾಜ್ಯದ ಮೇಲೆ ಇದ್ದಂಥ ಸಾಲ 2,42,000 ಕೋಟಿ. ನನ್ನ ಕಾಲದಲ್ಲಿ ಎಷ್ಟು ಮಾಡಿತ್ತು ಅಂತಂದ್ರೆ 1,16,000 ಕೋಟಿನೋ 12,000 ಕೋಟಿನೋ ಮಾಡಿತ್ತು. 5 ವರ್ಷದಲ್ಲಿ 1,12,000 ಕೋಟಿ ಅಥವಾ 16,000 ಕೋಟಿ ಮರೆತುಬಿಟ್ಟಿದ್ದೀವಿ. 12 ಮರೆತುಬಿಟ್ಟಿದ್ದೀವಿ. ಈಗ ಇವ್ರು ಎಷ್ಟು ಮಾಡಿದ್ದಾರೆ ಗೊತ್ತಾ ನಿಮಗೆ? ಈ ವರ್ಷದ ಮಾರ್ಚ್ ಎಂಡಿಗೆ ರಾಜ್ಯದ ಮೇಲೆ ಇರ್ತಕ್ಕಂಥ ಸಾಲ 5,40,000 ಕೋಟಿ. ಎಷ್ಟಾಯ್ತು? 3 ಲಕ್ಷ ಕೋಟಿ. ಎಷ್ಟು ವರ್ಷದಲ್ಲಿ ಮಾಡಿರೋದು? 70 ವರ್ಷದಲ್ಲಿ 2,42,000 ಕೋಟಿ. 3.5 ವರ್ಷದಲ್ಲಿ 4 ವರ್ಷದಲ್ಲಿ 3 ಲಕ್ಷ ಕೋಟಿ. ಯಾರು ಡೆಟ್ ಟ್ರಾಫಿಕ್ ತಗೊಂಡೋಗಿರೋರು? ಇಟ್ ಈಸ್ ಬಿಜೆಪಿ ಗೌರ್ಮೆಂಟ್. ನಾಟ್ ಓನ್ಲಿ ಇಯರ್,
even in the center also. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಔಟ್ಪುಟ್ ಹೆಡ್ ಮಧು ಒಂದು ಕಾಲದಲ್ಲಿ ಗುರು ಶಿಷ್ಯರಾಗಿದ್ದವರು, ಆದ್ರೆ ಆಪರೇಷನ್ ಕಮಲದ ಮೂಲಕ ಸುಧಾಕರ್ ಅವರು ಬಿಜೆಪಿಗೆ ಹೋಗ್ತಾರೆ, ಅಲ್ಲಿ ಗೆದ್ದು ಮಂತ್ರಿ ಆದ್ಮೇಲೆ ಸಿದ್ದರಾಮಯ್ಯ ಅವ್ರ ಮೇಲೆ ಮಾತಿನ ಅಸ್ತ್ರಗಳನ್ನ ಪ್ರಯೋಗ ಮಾಡೋಕೆ ಶುರು ಮಾಡಿದ್ಮೇಲೆ ಇದು ಎಲೆಕ್ಷನ್ ಹತ್ರ ಬರ್ತಾ ಇದ್ದಂಗೆ ಯಾವ ರೀತಿ ಸ್ಟ್ರಾಟಜಿಯನ್ನ ಇಲ್ಲಿ RSS ಬಿಜೆಪಿ ಅವರು ಮಾಡಿಸಿದ್ರು ಅಂತ ಸಿದ್ದರಾಮಯ್ಯ ಹೇಳ್ತಾ ಇದಾರಲ್ಲ, ಅದೇ ರೀತಿ ನಡೀತಾ ಇದೆಯಾ? ಈ ವಾಕ್ ಸಮರವನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ ಮಧು. ರಾಜಕಾರಣದಲ್ಲಿ ಎವ್ರಿಥಿಂಗ್ ಈಸ್ ಫೇರ್ ಅಂತ ಕರೀತಾರೆ, ಜಸ್ಟ್ ಲೈಕ್ ವಾರ್. ಸೊ ಇಲ್ಲಿ ಏನಂದ್ರೆ ಒಂದು ಕಾಲದ ಪರಮಾಪ್ತರು ಏನು ಸಿದ್ದರಾಮಯ್ಯ ಮತ್ತು ಸುಧಾಕರ್ ನೀವು ಹೇಳ್ದಂಗೆ ಇವತ್ತು ರಣಕಣದಲ್ಲಿ ನಿಂತಿದ್ದಾರೆ, ಅಪೋಸಿಟ್ ಪಾರ್ಟಿಗಳಲ್ಲಿದ್ದಾರೆ. ಸಹಜವಾಗಿ ಕೆಸರೆರಚಾಟ ನಿರೀಕ್ಷಿತವೇ. ಆದರೆ ಕ್ವೈಟ್ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಏನು ವಿಚಾರ ಅಂದರೆ ಸುಧಾಕರ್ ಅವರು ತಮ್ಮ ಸ್ಟೇಚರನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಇಂತಹ ಒಂದು ಏನು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಒಂದು ರಾಜಕೀಯ ಟೀಕೆ. ಆದರೆ ಭ್ರಷ್ಟಾಚಾರಕ್ಕೆ ಹೊಸ ವ್ಯಾಖ್ಯಾನವನ್ನು ಕೊಡುವಂಥ ಪ್ರಯತ್ನವನ್ನು ರಾಜ್ಯ ರಾಜಕಾರಣದಲ್ಲಿ ಈ ಒಂದು ಪರಸ್ಪರ ಕೆಸರೆರಚಾಟದಲ್ಲಿ ನಾವು ಕಾಣ್ತಾ ಇದ್ದೀವಿ. ಹೇಗೆ ಅಂತಂದರೆ ನೋಡಿ, ಇವರೇ ಹೇಳ್ತಾರೆ ನಮ್ಮ ಅವಧಿಯಲ್ಲಿ ಆಗಿದ್ದಂಥದ್ದು ಆರ್ಥಿಕ ಅಶಿಸ್ತು, ಅದನ್ನು CAG ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಸರಿಯಾಗಿ ಓದಲಿಕ್ಕೆ ಬಾರದಂತಹ, ಅಂದರೆ ಭ್ರಷ್ಟಾಚಾರವನ್ನು ಮಾಡುವಂತಹ ಇಂಥ ಏನು ಮಂತ್ರಿಗಳು, ಅದನ್ನು ಸರಿಯಾಗಿ ಅಧ್ಯಯನ ಮಾಡಲಿಕ್ಕೆ ಬರದಾರದಂಥ ಇಂತಹ ಮಂತ್ರಿಗಳು ಅದನ್ನು ಹೇಗೆ ಸಾಧ್ಯ? ಅವರು ನಿಜವಾಗ್ಲೂ ಏನು ಡಾಕ್ಟರ ಅಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಅವ್ರು ನಿಜವಾಗ್ಲೂ ಓದಿದ್ದಾರೆ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ಕೂಡ ವ್ಯಂಗ್ಯಭರಿತವಾಗಿ ಒಂದಷ್ಟು ಸ್ಟ್ರಾಂಗ್ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಇಲ್ಲಿ ಹೊಸ ವ್ಯಾಖ್ಯಾನ ಅಂತ ಏನು ಹೇಳಿದ್ವಿ, ಅದು ಯಾವ ಲೆಕ್ಕಾಚಾರದಲ್ಲಿ ಕಾಣಿಸ್ತಾ ಇದೆ ಅಂದರೆ ನನ್ನ ಅವಧಿಯಲ್ಲಿ, ಅಂದರೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಏನು ಸುಧಾಕರ್ ಅವತ್ತು ಪ್ರೆಸ್ ಮೀಟ್ ಮಾಡಿದ್ರು, ಅತಿ ದೊಡ್ಡ ಏನು ಮೆರವಣಿಗೆ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ರು 300 ಕಡೆ ಕಾಂಗ್ರೆಸ್ ಅವರು. ಅದಕ್ಕೆ ಕೌಂಟರ್ ಆಗಿ ಏನವತ್ತು ಪ್ರೆಸ್ ಮೀಟ್ ಆಯಿತು, ಸುಧಾಕರ್ ಅವರ ಬಂದು ಮಾತಾಡಿದಂಥದ್ದು ಬಿಹಾಫ್ ಆಫ್ ಸರ್ಕಾರ. ಅವತ್ತು ಮಾತಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರೇ ಅತಿ ದೊಡ್ಡ ಭ್ರಷ್ಟಾಚಾರಿ, ಅವರ ಅವಧಿಯಲ್ಲೇ 35,000 ಕೋಟಿ ಏನು ಅಕ್ರಮಗಳಾಗಿದೆ ಅನ್ನುವಂಥ ಒಂದು ಆರೋಪವನ್ನು, ನೇರ ಗಂಭೀರ ಆರೋಪವನ್ನು ಮಾಜಿ ಆಪ್ತರ ಬಗ್ಗೆ ಏನು ಮಾಡಿದ್ರು, ಆ ಆರೋಪಕ್ಕೆ ಪ್ರತ್ಯುತ್ತರ ಕೊಡುವ ರೀತಿಯಲ್ಲಿ ಇವತ್ತಿನ ಪ್ರೆಸ್ ಮೀಟಲ್ಲಿ ಕಾಣಿಸ್ತಾ ಇದೆ. ಅಕ್ರಮಕ್ಕೂ ಅಶಿಸ್ತಿಗೂ ವ್ಯತ್ಯಾಸ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ವಾದ. ಈ ವಾದ ರಾಜಕೀಯ ಏನು ಲೇಪನದಲ್ಲಿ ನೋಡೋದಾದ್ರೆ ಅದೇನೇ ಇರಲಿ, ಆದರೆ ರಾಜ್ಯದ ಮಟ್ಟಿಗಂತೂ ಸಾವಿರಾರು ಕೋಟಿಗಳ ಆರೋಪ ಪ್ರತ್ಯಾರೋಪಗಳು ಕಾಣಿಸ್ತಾ ಇದೆ. ಆದರೆ ಯಾವುದು ನಿಜ ಯಾವುದು ಸತ್ಯ ಅನ್ನುವಂಥದ್ದಕ್ಕೆ ಸೂಕ್ತವಾದ ಏನು ದಾಖಲೆಗಳನ್ನು ಬಿಡುಗಡೆ ಮಾಡೋದಿರ್ಬೋದು ಅಥವಾ ಸೂಕ್ತವಾದ ಏನು ಬಹಿರಂಗ ಚರ್ಚೆಗಳಿಗಿರ್ಬೋದು ಯಾವುದೇ ರೀತಿಯ ವೇದಿಕೆಗಳು ಕಾಣಿಸ್ತಾ ಇಲ್ಲ. ಇವರು ಹೇಳ್ತಾರೆ ಏನು ಅಶಿಸ್ತಿಗೆ ಬೇರೆಯದೇ ಏನು ಅಶಿಸ್ತಿಗೆ ಬೇರೆಯದೇ ಒಂದು ವ್ಯಾಖ್ಯಾನ ಇದೆ. ಇವರು CAG ರಿಪೋರ್ಟಲ್ಲಿ ಅಶಿಸ್ತ್ ಅಂತ ಹೇಳಿದ್ದನ್ನು ಅಕ್ರಮ ಅಂತ ಹೇಗೆ ಹೇಳ್ತಾರೆ. ಅದೇ HK ಪಾಟೀಲ್ ಅವರ ಏನು ನೇತೃತ್ವದ ಸಮಿತಿ ಏನು ಸದನಕ್ಕೆ ಒಂದು ವರದಿಯನ್ನು ಮಂಡನೆ ಮಾಡಿತ್ತು, ಕೊರೋನಾ ಏನು ವೇಳೆ ಸುಮಾರು 3,000 ಕೋಟಿ ಅಕ್ರಮ ಆಗಿದೆ, ಅಂದರೆ ಅಕ್ರಮ ಮತ್ತು ಅಶಿಸ್ತು ಪದೇ ಪದೇ ಅವರು ಈ ವಿಚಾರವನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನೋಡಿದ್ದಾರೆ. 3,000 ಕೋಟಿ ಅಕ್ರಮ ಏನಾಗಿತ್ತು, ಈ ಆಲಿಬಾಬಾ ಮತ್ತು 40 ಕಳ್ಳರಿಗೆ ನಾಯಕನೇ ಸುಧಾಕರ್ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಹಜವಾಗಿ ಇಲ್ಲಿ ಕಾಣಿಸುತ್ತೆ, ಒಂದು ಕಡೆ ಕೋಲಾರದಲ್ಲಿ ಹೋಗಿ ಅಬ್ಬರಿಸ್ತಾ ಇರೋದು ಸಿದ್ದರಾಮಯ್ಯ ಅವರು, ಅಲ್ಲಿ ಕ್ಷೇತ್ರವನ್ನು ಆಯ್ದುಕೊಂಡಿರೋದು. ಪಕ್ಕದಲ್ಲೇ ಇರುವಂಥ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಕೂಡ ಏನು ಕೋಲಾರ ಭೇಟಿಗಳು ಮತ್ತು ಅಲ್ಲಿನ ರಣತಂತ್ರಗಳಿಗೆ ಕೈ ಹಾಕಿರುವಂಥದ್ದು ಹೈಕಮಾಂಡ್ ಸೂಚನೆಯ ಮೇರೆಗಿರಬಹುದು. ಮತ್ತು ಸರ್ಕಾರ ಅಂತ ಬಂದಾಗ ಇವತ್ತಿನದಲ್ಲ, ಕಳೆದ ಏನು ಅವರ ಆಪರೇಷನ್ ಆಗಿ ಏನು ಬಿಜೆಪಿಗೆ ಸೇರ್ಪಡೆ ನಂತರ ಏನು ಬೈ ಎಲೆಕ್ಷನ್ ಅಲ್ಲಿ ಗೆದ್ದಾದ ನಂತರ ಸಚಿವರಾದ ನಂತರ ಪ್ರತಿ ಸಂದರ್ಭದಲ್ಲಿ ಅವಕಾಶ ಸಿಕ್ಕಾಗಲೆಲ್ಲ ಕೂಡ ಸದನದ ಒಳಗೆ ಮತ್ತು ಹೊರಗೆ ಅತ್ಯಂತ ದೊಡ್ಡ ಮಟ್ಟದ ಡಿಫೆನ್ಸಿವ್ ಮೋಡ್ ಅಲ್ಲಿ ಸುಧಾಕರ್ ಅವರು ಮೊದಲಿಗರಾಗಿ ಕಾಣಿಸ್ಕೊಳ್ತಾರೆ. ಏನು ಮಾಧುಸ್ವಾಮಿ ಅವರು ಒಂದು ಇತ್ತೀಚೆಗೆ ಅವರದೊಂದು ಭಾಷಣ ಹೈಲೈಟ್ ಆಗಿತ್ತು ಕಳೆದ 3-4 ದಿನಗಳಲ್ಲಿ. ಈ ಕಾಂಗ್ರೆಸ್ನವರು ಅಥವಾ ಪ್ರತಿಪಕ್ಷಗಳು ನಮ್ಮ ವಿರುದ್ಧ ನಿರಂತರ ಆರೋಪಗಳನ್ನು ಮಾಡ್ತಾ ಇದ್ರು ಕೂಡ ಸಚಿವರಾಗ್ಲಿ ಶಾಸಕರಾಗ್ಲಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂತ ಒಂದು ಛಾತಿಯನ್ನು ತೋರಿಸ್ತಾ ಇಲ್ಲ, ಅಗ್ರೆಸಿವ್ ನೇಚರ್ ಕಾಣಿಸ್ತಾ ಇಲ್ಲ ನಮ್ಮಲ್ಲಿ. ಹೀಗಾಗಿ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗ್ತಾ ಇದೆ, ಭ್ರಷ್ಟಾಚಾರವನ್ನು ಮಾಡಿದೇನೋ ಬಿಜೆಪಿ ಸರ್ಕಾರ ಅನ್ನೋ ರೀತಿ ಏನು ಜನರಲ್ಲಿ ಬಿಂಬಿತ ಆಗ್ತಾ ಇದೆ. ಇದರಿಂದ ಮತದಾನದ ವೇಳೆ ಮತ್ತು ಚುನಾವಣೆ ಮೇಲೆ ಏನು ಅತಿ ದೊಡ್ಡ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಅನ್ನೋ ಒಂದು ಆತಂಕವನ್ನು ಏನು ವ್ಯಕ್ತಪಡಿಸಿದ್ರು, ಅದಕ್ಕೆ ವ್ಯತಿರಿಕ್ತವಾಗಿ ಕಳೆದ 1 ವರ್ಷದಿಂದನೂ ಕೂಡ ಸುಧಾಕರ್ ಸಂದರ್ಭ ಸಿಕ್ಕಾಗಲೆಲ್ಲ ಕೂಡ ಸದನದ ಒಳಗೆ ಮತ್ತು ಹೊರಗೆ ಬ್ಯಾಟ್ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ. ಸದನದಲ್ಲಿ ಎಷ್ಟೋ ಸಲ ನೀವ್ಯಾರ್ರಿ, ನೀವು ಮುಖ್ಯಮಂತ್ರಿನ, ಸಂಬಂಧಪಟ್ಟ ಇಲಾಖೆಯ ಸಚಿವರ, ನೀವ್ಯಾಕೆ ಮಧ್ಯೆ ಮಧ್ಯೆ ಎದ್ದು ಮಾತನಾಡ್ತಿದ್ದೀರಾ ಅನ್ನುವಂಥ ಒಂದು ಮಾತನ್ನ ಆಕ್ಷೇಪವನ್ನ ಪ್ರತಿಪಕ್ಷದ ನಾಯಕರು ಸಿದ್ದರಾಮಯ್ಯ ಅವರ ಆದಿಯಾಗಿ ಹಲವಾರು ನಾಯಕರು ಸುಧಾಕರ್ ಅವರಿಗೆ ಕೇಳಿದಂತ ಒಂದು ಘಟನೆಗಳನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಸೊ ಮೊದಲಿಂದಲೂ ಕೂಡ ಸುಧಾಕರ್ ಅವರು ಸರ್ಕಾರದ ವಿಚಾರವಾಗಿ ಡಿಫೆನ್ಸಿವ್ ಆಗಿ ಕಾಣಿಸ್ತಾ ಇದ್ದಾರೆ. ಪ್ರತಿಪಕ್ಷ ಕಾಂಗ್ರೆಸ್ಗೆ ಸೈದ್ಧಾಂತಿಕವಾಗಿರ್ಬೋದು ಅಥವಾ ಈ ರೀತಿ ಇಶ್ಯೂ ಬೇಸ್ಡ್ ಅಂದ್ರೆ ವಿಚಾರಗಳ ಆಧಾರಿತವಾಗಿರ್ಬೋದು ಏನು ಕೌಂಟರ್ಗಳನ್ನು ಕೊಡ್ಲಿಕ್ಕೆ ಮೊದಲಿಗರಾಗ ಕಾಣಿಸ್ತಾರೆ. ಸೊ ಹಾಗಾಗಿ ಇಲ್ಲಿ ನೇರ ಫೈಟ್ ಕಾಣಿಸ್ತಾ ಇದೆ ಇವಾಗ ಮಾಜಿ ಆಪ್ತರ ನಡುವೆ. ಅಂದ್ರೆ ಸಿದ್ದರಾಮಯ್ಯ ಅವರು
ಈ ಸಿದ್ದರಾಮಯ್ಯ ಅವರ ವಿರುದ್ಧವೇ ಯಾವಾಗ ನೇರವಾಗಿ ಸುಧಾಕರ್ 35,000 ಕೋಟಿಯ ಆರೋಪವನ್ನು ಮಾಡ್ತಾರೋ ಸಹಜವಾಗಿ ಸಿದ್ದರಾಮಯ್ಯ ಕೂಡ ಅಖಾಡಕ್ಕಿಳಿದಿದ್ದಾರೆ. ಟಿಕೆಟ್ ಕೊಡಿಸಿದ್ದೆ ನಾನು, ಟಿಕೆಟ್ ಕೊಡಿಸಿ ತಪ್ಪು ಮಾಡಿಬಿಟ್ಟೆ ಅಂತ ಈಗ ಅನಿಸ್ತಾ ಇದೆ ಅಂತ ಮೊನ್ನೆ ಕೂಡ ಏನೋ ಕೋಲಾರದ ಏನೋ ಸಮಾವೇಶದಲ್ಲಿ ಮತ್ತು ಅಲ್ಲಿ ಚಿಕ್ಕಬಳ್ಳಾಪುರದ ಪ್ರಜಾಧ್ವನಿ ವೇದಿಕೆಯಲ್ಲೂ ಕೂಡ ಮಾತನಾಡಿದ್ರು. ಸೊ ಅದರ ಮುಂದುವರೆದ ಭಾಗವಾಗಿ ಇಲ್ಲಿ ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡ್ಲಿಕ್ಕೆ ಅಂದ್ರೆ ಅಶಿಸ್ತು ಮತ್ತು ಅಕ್ರಮ ಎರಡಕ್ಕೂ ವ್ಯತ್ಯಾಸ ಇದೆ, ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ನನ್ನ ಅವಧಿಯಲ್ಲಿ ನಾನು ಟ್ರಾನ್ಸ್ಪರೆಂಟ್ ಇದ್ದೀನಿ, ಯಾವ ತನಿಖೆಗಾದ್ರೂ ಸಿದ್ಧ. ಈಗಾಗಲೇ ನಾನು ಹಲವಾರು ಸಿಬಿಐ ತನಿಖೆಗಳಿಗೆ ಏನೋ ಆದೇಶವನ್ನು ಕೊಟ್ಟಿದ್ದೆ, ಅದರೆಲ್ಲವಲ್ಲೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ನೀವ್ಯಾಕೆ ಒಂದನ್ನು ಕೂಡ ಕೊಟ್ಟಿಲ್ಲ? ಅಂತಹ ಛಾತಿ ಇಲ್ವಾ, ದಮ್ ಇಲ್ವಾ, ತಾಕತ್ತು ಇಲ್ವಾ? ಆ ದಮ್ ಅನ್ನುವಂಥ ಪ್ರಶ್ನೆ ಅಥವಾ ಒಂದು ಮಾತು ಬರೀ ಹೇಳಿಕೆಗೆ ಅಷ್ಟೇ ಸೀಮಿತನ ಅನ್ನುವಂಥ ಒಂದು ಕೌಂಟರ್ಗಳನ್ನ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿದ್ದಾರೆ. ಒಟ್ಟಾರೆ ಈ ಎಲ್ಲಾ ಬೆಳವಣಿಗೆಗಳನ್ನ ಈ ಒಂದು ವಾರದಿಂದ ಆಗ್ತಿರುವಂತಹ ಭ್ರಷ್ಟಾಚಾರ ವರ್ಸಸ್ ಭ್ರಷ್ಟಾಚಾರ, ಅಂದ್ರೆ ನಮ್ಮ ಭ್ರಷ್ಟಾಚಾರ ವರ್ಸಸ್ ನಿಮ್ಮ ಭ್ರಷ್ಟಾಚಾರ ಅನ್ನುವಂಥ ಒಂದು ಏನು ಬ್ಯಾಟಲ್ ನಡೀತಾ ಇದೆ, ಇದು ಎಲ್ಲೋ ಒಂದ್ ಕಡೆ ಮತದಾರರ ನಡುವೆ ಒಂದು ಪರ್ಸೆಪ್ಷನ್ ಬಿಲ್ಡ್ ಆಗ್ತಾ ಇದೆ. ಅದರಲ್ಲಿ ಯಾರು ಹೆಚ್ಚು ಸ್ಕೋರ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ. ಶರ್ಮಿತಾ, ಥ್ಯಾಂಕ್ ಯು ಮಧು ಈ ಕ್ಷಣದ ಇನ್ಫಾರ್ಮೇಶನ್ಗೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಕಾಂಗ್ರೆಸ್ ಅವರು ದೂರು ಕೊಟ್ಟಿದ್ದಾರೆ. ದೂರನ್ನ ಕೊಟ್ಟಿರೋದು ಡಿಕೆ ಶಿವಕುಮಾರ್ ಹಾಗೇನೆ ಸಿದ್ದರಾಮಯ್ಯ. ಹೈಗ್ರೌಂಡ್ಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಲೀಡರ್ಸ್. ಮತದಾರರ ಓಲೈಕೆ ಮಾಡೋದಕ್ಕೆ ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಿಎಂ ಹಾಗೇನೆ ನಳಿನ್ ಕುಮಾರ್ ಕಟೀಲ್ ವಿರುದ್ಧವೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಜಾರಕಿಹೊಳಿ ಅಕ್ರಮಗಳಿಗೆ ಇವರಿಬ್ರು ಸಾಥ್ ಕೊಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಈ ಮೂವರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಇವತ್ತು ದೂರನ್ನ ಕೊಟ್ಟಿದ್ದಾರೆ. ಇದಕ್ಕೆ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನನ್ನು ಕಂಡ್ರೆ ಕಾಂಗ್ರೆಸ್ ಅವರಿಗೆ ಭಯ, ಅದಕ್ಕೆ ದೂರು ಕೊಟ್ಟಿದ್ದಾರೆ. ನಾನು ಮತದಾರರಿಗೆ ಕೊಡ್ತೀನಿ ಅಂತ ಹೇಳಿಲ್ಲ, ಕ್ಷೇತ್ರ ಅಭಿವೃದ್ಧಿಗೆ ಹೇಳಿದ್ದೆ ಅಂತ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಬೆಳಗಾವಿ ಭಾಗದಲ್ಲಿ ನಾವು ಗಮನಿಸಿದಂಗೆ ಇತ್ತೀಚಿನ ದಿನಗಳಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಅಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ಈ ತರ ಮಾಡ್ಕೊಳ್ತಲೇ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಕ್ಷೇತ್ರದಲ್ಲಿ ಬಹಿರಂಗವಾಗಿ ಮಿಕ್ಸರ್ ಹಂಚ್ತಾ ಇದ್ದಾರೆ. ಇದು ಆಮಿಷ ಅಲ್ವಾ, ಇದ್ರ ವಿರುದ್ಧ ಕ್ರಮ ಆಗ್ಬೇಕಲ್ವಾ ಅಂತ ಕಾಂಗ್ರೆಸ್ ಅವ್ರು ಕೇಳಿದ್ದಕ್ಕೆ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ. ಪರಿಸ್ಥಿತಿಯನ್ನು ಡಿ ಕೆ ಶಿವಕುಮಾರ್ ಎಲ್ಲ ವೈಯಕ್ತಿಕ ಮಾತಾಡಬೇಕಾಗ್ತದೆ. ನಾವು ಈಗಾಗಲೇ ನಾನು ವೈಯಕ್ತಿಕ ಜೀವನ ಹಾಳು ಮಾಡಿದ್ದಾನೆ ಡಿ ಕೆ ಶಿವಕುಮಾರ್. ಅದನ್ನು ಗಟ್ಟಿ ನಿಂತು ನಾನು ಎದುರಿಸಿದ್ದೇನೆ. ಹೊರಗೆ ಬಂದು ಇನ್ನೂ ಬೇಕಾದ ಷಡ್ಯಂತ್ರ ಮಾಡೋದಕ್ಕೆ ಗಟ್ಟಿದೆ. ನಾನು ಅದನ್ನು CBI ಎನ್ಕ್ವೈರಿಗೆ ಈಗ ಕೊಡಿಸ್ತೀನಿ. ನಾನು ಅಮಿತ್ ಶಾ ಮಾತಾಡಿದ್ದೇನೆ. CBI ಅದನ್ನು ಮಹಾನಾಯಕನ ಕೈವಾಡಿದ್ದು ನಾನು ಪ್ರೂಫ್ ಇದೆ ಅಂತಲ್ಲಿ. 40 ಕೋಟಿ ಖರ್ಚು ಮಾಡಿ ರಮೇಶ್ ಜಾರಕಿಹೊಳಿ ಶಿಕ್ಷಣ ಅಂತ ಹೇಳಿದಂತ ನನ್ನಲ್ಲಿ ಎವಿಡೆನ್ಸ್ ಇದೆ. ಸ್ವತಃ ಅವ ಮಾತಾಡ ರಮೇಶ್ ಜಾರಕಿಹೊಳಿ ನನ್ನ ಮಿತ್ರ, ಅವಂಗೆ ಮಾಡಿದ್ನಿ ಸಿ ಡಿ ಮಾಡಿ ಅಂತ ಮಾಡ್ತಂದು ಸಿ ಡಿ ಇಟ್ಟು ಕೆಲಸ ಮಾಡ್ತೈತೆ ಅಂದ ಆ ಸಂಭಾಷಣೆಯಲ್ಲಿ ಅವ ಅಂದನದನ್ನು ನಾಳೆ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ. ನಾನು CD ಕೇಸನ್ನು CBI ಒಪ್ಪಿಸ್ಬೇಕು. ಯಾವ ರೇಡ್ ಮಾಡಿದಲ್ಲ ಅಧಿಕಾರಿ ಅವಂದೇ ಒಂದು CD ಸಿಕ್ಕತ್ತೆ ಅಲ್ಲಿ. ಅವಾಗ ಭ್ರಷ್ಟಾಚಾರ ಸಂಭಾಷಣೆ ನೀವು ಇಂಪಾರ್ಟೆಂಟ್ ಅದು ಮುಚ್ಚಿಟ್ಟಾರ, ಅದನ್ನು CBI ಕೊಡಬೇಕು. ನನ್ನ ಹೆದರಿಕೆ ಇದೆ, ಅವ್ನು ಮುಗಿಸ್ತಾನೆ ಹೆದರಿಕೆ ಇದೆ. ಅವನಿಗೂ ನಾ ಒಬ್ಬ ಅವನು ಹೆದರ್ಸವ, ಅವ್ನಿಗೆ ಹೆದರಿಕೆ ಇದೆ. ರಮೇಶ್ ಜಾರಕಿಹೊಳಿ ಅಂತ ಏನು ಗಟ್ಟಿ ಆದ ಅವನೇನು ಮಾತಾಡುವಂತ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಇದಕ್ಕೆ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. CBI ಎನ್ಕ್ವೈರಿ ಆದ್ರೆ ಗೊತ್ತಾಗುತ್ತೆ. CBI ಯಾವ ತನಿಖೆ ಬೇರೆ ಮಾಡಿಸ್ಲಿ ಆಯ್ತಾ, ರಾಜಕಾರಣ ಅವ್ರ ಜೀವನ ಇರಲಿ. ನಮ್ಮ ಕಾಂಗ್ರೆಸ್ ಪಾರ್ಟಿನೇ ಹಾಳು ಮಾಡಿದ್ನಲ್ಲ, ಆಪರೇಷನ್ ಲೋಟ ಮಾಡಿಸಿದ್ನಲ್ಲ, ನಮ್ಮ ಸರ್ಕಾರ ತೆಗ್ದಿದೆ ಅವನು ಅಂತ ಹೇಳಿದ್ನಲ್ಲ, ಅದಕ್ಕೆ ಯಾರು ಉತ್ತರ? ಅವನಿಗೆ ಪ್ಯಾಂಟ್ ಬಿಚ್ಚು ಅಂತ ಹೇಳಿದ್ವಾ? ನಾನು ಹೇಳ್ಕೊಟ್ಟಿದ್ದ ನಿನ್ ಪ್ಯಾಂಟ್ ಬಿಚ್ಚು ಅಂತ? ಇದು ರಾಜಕಾರಣ. ಅವನಿಗೆ ಲಂಚ ಹೊಡಿ ಅಂತ ಹೇಳಿದ್ವಾ? 10,000 ರೂಪಾಯಿ ದುಡ್ಡು, 6,000 ರೂಪಾಯಿ ಓಟ್ ಕೊಡು ಅಂತ ಹೇಳಿದ್ವಾ? 5 ಕೋಟಿ ಜನಕ್ಕೆ ದುಡ್ಡು ಹಂಚು ಅಂತ ಹೇಳಿದ್ವಾ? ಯಾವ ತನಿಖೆ ಬೇಕಾದ್ರೂ ಮಾಡಿಸ್ಲಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ತನಿಖೆ ಮಾಡಿಸ್ಲಿ, ಯಾವ ತನಿಖೆ ಬೇರೆ ಮಾಡಿಸ್ಲಿ ಆಯ್ತಾ, ರಾಜಕಾರಣ. ಶಿವಲಿಂಗೇಗೌಡರ ಆಡಿಯೋ ವೈರಲ್ ಬೆನ್ನಲ್ಲೇ ಈಗ ವಿಡಿಯೋ ಕೂಡ ಸದ್ದು ಮಾಡ್ತಾ ಇದೆ. ಜೇನುಕಲ್ ಸಿದ್ದೇಶ್ವರ ಬೆಟ್ಟದಲ್ಲಿ ಆಣೆ ಪ್ರಮಾಣ ಮಾಡಿಸಿದ್ದಾರೆ ಬೆಂಬಲಿಗರಿಗೆ. ಹಾಗಾದ್ರೆ ಆಣೆ ಪ್ರಮಾಣ ಮಾಡಿಸಿದ್ರ ಶಾಸಕರು? ಈ ವಿಡಿಯೋ ಮುಖಾಂತರ ಈಗ ಚರ್ಚೆಗೆ ಇದು ಗ್ರಾಸವಾಗಿದೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರು ಈಗ JDS ತೊರೆದು JDS ಇಂದ ಒಂದು ಹೆಜ್ಜೆಯನ್ನ ಹೊರಗಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮುಂಚಿತವಾಗಿ ಸೇರ್ಪಡೆಯಾಗ್ತಾರೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ. ಈ ಬೆನ್ನಲ್ಲೇ ಈಗ ಅವರು 50,000 ವಾಪಸ್ಸನ್ನ ಕೇಳಿದಂತ ಆಡಿಯೋ ರೀಸೆಂಟ್ ಆಗಿ ಸಾಕಷ್ಟು ವೈರಲ್ ಆಗಿತ್ತು. ಇದು ಹಳೆ ವಿಡಿಯೋನ ಹಾಗಾದ್ರೆ ಇವಾಗ ರಿಲೀಸ್ ಆಗಿರೋದು ಅಥವಾ ಹೊಸ ವಿಡಿಯೋನ? ಆ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಯಾಕಂದ್ರೆ ಇಲ್ಲಿ ಆಣೆ ಪ್ರಮಾಣವನ್ನ ಮಾಡಿಸಿದ್ದಾರೆ ತಮ್ಮ ಬೆಂಬಲಿಗರಿಗೆ ಶಾಸಕರು ಅಂತ ಹೇಳಲಾಗ್ತಾ ಇದೆ.
ಚುನಾವಣೆಗೂ ಮೊದಲು ನಮ್ಮ ಲಕ್ಷ್ಮೀದೇವಿ ಕಾಂಗ್ರೆಸ್ ಸೇರೋದಕ್ಕೆ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ, ಸಾಧ್ಯತೆಗಳು ಇದೆ ಅಂತ ಹೇಳೋ ಬೆನ್ನಲ್ಲೇ ಆಡಿಯೋ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಗಂಗಾಧರ್ ಮಿಸ್ಸಸ್ ನಮ್ಮ ಲಕ್ಷ್ಮೀದೇವಿರಣ ಜಯಣ್ಣನ್ ಮಿಸ್ಸಸ್ ನಿಧಾನ ಇವರು ಸುಡಕೆರೆ ಅವರು ಆಯ್ತಲ್ಲ ಎಲ್ಲರೂ ಮಾಡಾಯ್ತದ ಮಳೆಯಲ್ಲಿ ಬಂದು ಸಿಗಾಕೊಂಡಂತವನು ಬಿಡವ್ರು. ಈಗ ಒಂದು ಆಡಿಯೋ ಪ್ಲೇ ಮಾಡಿ ತೋರಿಸಿದ್ವಲ್ಲ, 50,000 ರೂಪಾಯಿ ಹಣವನ್ನ ವಾಪಸ್ ಕೇಳಿದಂತ ಆಡಿಯೋ ಅದು. ಇದರ ಶಿವಲಿಂಗೇಗೌಡರು ಮಾತನಾಡಿದ್ದಾರೆ ಅಂತ ಹೇಳದಂತ ಆಡಿಯೋ ಇದು ಸಾಕಷ್ಟು ವೈರಲ್ ಆಗಿತ್ತು ನಿನ್ನೆ. ಬಟ್ ಇವತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಬಟ್ ಇದು ಹಳೆ ವಿಡಿಯೋನ ಅಥವಾ ಹೊಸ ವಿಡಿಯೋನೋ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದ್ರೆ ಬೆಂಬಲಿಗರಿಗೆ ಆ ವಿಡಿಯೋದಲ್ಲಿ ಆಣೆ ಪ್ರಮಾಣವನ್ನ ಶಾಸಕರು ಮಾಡಿಸಿದ್ದಾರೆ ಅಂತ ಹೇಳಿ ಮೇಲೋಟಕ್ಕಂತೂ ಆ ವಿಡಿಯೋ ನೋಡಿದಾಗ, ಆಡಿಯೋ ಕೇಳಿಸ್ಕೊಂಡಾಗ ಗೊತ್ತಾಗ್ತಾ ಇದೆ. ಬಟ್ ಹಳೇದ ಹೊಸದ ಕ್ಲಾರಿಟಿ ಇಲ್ಲ.